Welcome back to my YouTube channel Sinchana Mohan Vlogs. ಇವತ್ತು ವ್ಲಾಗ್ನ ನಾನು ಕನಿಕಾ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೀರೆ ಉಟ್ಕೊಂಡು ರೆಡಿಯಾಗಿ ಒಂದಷ್ಟು ಫೋಟೋಶೂಟು ಎಲ್ಲ ಮುಗೀತು. ಸೊ ಕನಿಕಾ ಹತ್ರ ನೀರು ಕುಡಿ ಅವಳೇ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದು. ಸೊ ಇವಾಗ ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ಹೋಗಿ ಏನೇನು ಅಡುಗೆ ಮಾಡಿದ್ದಾರೆ ಎಲ್ಲ ನೋಡೋಣ. ಸೊ ಅದು ಮುಂಚೆ ಚೆನ್ನಾಗಿ ರೆಡಿಯಾಗಿದ್ದೀನಲ್ಲ, ಅದನ್ನ ರೆಡಿಯಾಗೋದೇ ಅಪರೂಪ. ಸೊ ಅದಕ್ಕೆ ಫೋಟೋ ತೆಗೆಸ್ಕೊಬಿಟ್ಟೆ. ಸೊ ಆ್ಯಂಡ್ ಆಲ್ಸೋ ನನ್ನ ಸಮಸ್ತ ಯೂಟ್ಯೂಬ್ ಚಾನಲ್ ಕುಟುಂಬಕ್ಕೆ ಹ್ಯಾಪಿ ಯುಗಾದಿ. ಸೊ ನೆಕ್ಸ್ಟ್ ವರ್ಷ ಯುಗಾದಿ ಅಷ್ಟೊತ್ತಿಗೆ ನನಗೆ ಬೇಗ ಅಟ್ಲೀಸ್ಟ್ 100K ಫಾಲೋವರ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಹಿ ನೀರು ಕುಡಿತಿದ್ದೀನಿ. ಸೊ ಇವಾಗ ಮನೆಗೆಲ್ಲ ಬರ್ತಾರೆ, ಯಾರ್ಯಾರು ಬರ್ತಾರೆ, ಏನೇನು ಅಡುಗೆ ಮಾಡಿದ್ದೀವಿ ಪ್ರತಿಯೊಂದು ನೀವು ಯೂಟ್ಯೂಬ್ ಚಾನಲ್ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಪ್ರಿಪೇರ್ ಆಗಿದೆ. ಇದು ಆಲೂ ಬೋಂಡ, ಅದಾದಮೇಲೆ ರಸಮ್, ಹುಳಿ, ರೈಸ್ ಇಷ್ಟು. ಇಲ್ಲಿ ಒಬ್ಬಟ್ಟು ಆಲ್ರೆಡಿ ಹಾಕೊಂಡು ತಿಂತಾ ಇದ್ದಾನೆ. ಅದಾದ್ಮೇಲೆ ಇರಪ್ಪ, ಇದು ವಾಂಗಿಬಾತು, ಪಾಯಸ, ಚಟ್ನಿ, ಇದೇನೋ ಗೊತ್ತಿಲ್ಲ, ಮೊಸರು, ಒಬ್ಬಟ್ಟು, ಅದ್ರ ಕೆಳಗಡೆ ಒಂದು ಐಟಮ್. ಇಷ್ಟು ಐಟಮ್ ನೋಡ್ತಾರೆ ಸುಮನ ಚಿಕ್ಕಿ ವ್ಲಾಗ್ನ, ಇವಾಗ ಹೇಳ್ತಾರೆ. ಚೆನ್ನಾಗಿದೆ. ಮಧ್ಯಾಹ್ನ 1:30 2 o'clock ಹಂಗೆಲ್ಲ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಸೊ ಅಜ್ಜಿ, ತಾತ, ಮಾವ, ಅತ್ತೆ ಎಲ್ಲರೂ ಬಂದಿದ್ರು. ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆಂಟಿ ಮತ್ತು ಕನಿಕಾ ಜೊತೆ. ಸೊ ಯಾವ ದೇವಸ್ಥಾನ ಅಂದರೆ ಪ್ಯಾಲೇಸ್ ಪಕ್ಕ ಮಾರಮ್ಮ ಟೆಂಪಲ್ ಇದೆಯಲ್ಲ, ಸೊ ಅಲ್ಲಿಗೆ. ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಮಲ್ಕೊಂಡು ರೆಡಿ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಆಂಟಿನ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೇಳಿ. ಹ್ಯಾಪಿ ಯುಗಾದಿ. ವಿಶ್ ಸೇಮ್. ಸೊ ಈಗ ಹೋಗ್ಬೇಕು, ನೀರು ಕುಡ್ಕೊಂಡು ಹೊರಡ್ತೀವಿ. ಈ ಟೆಂಪಲ್ಗೆ ಬಂದಿದ್ದೀವಿ, ಸಖತ್ ರಶ್ ಇದೆ, ತೋರಿಸ್ತೀವಿ. ಸಾಮಾನ್ಯ ಎಲ್ಲರೂ ಯುಗಾದಿ ಹಬ್ಬದ ದಿನವೇ ಟೆಂಪಲ್ಗೆ ಹೋಗ್ತಾರೆ, ಅಂದರೆ ಮಾರಮ್ಮ ಟೆಂಪಲ್ಗೆ ಹೋಗ್ತಾರೆ. ನಾವು ಒಂದು 2-3 ದಿನ ಆದಮೇಲೆ ಹೋಗ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಿತ್ತು ಹಬ್ಬದ ದಿನ. ಸೊ ಅದಕ್ಕೆ ಹೆಂಗಿದ್ರು ಕನಿಕಾ ಮತ್ತು ಕನಿಕಾ ಅವರಮ್ಮ ಎವ್ರಿ ಇಯರ್ ಹೋಗ್ತಾರೆ. ಸೊ ಅದಕ್ಕೆ ನೀನು ಬಾ, ತುಂಬ ಜನ ಇರ್ತಾರೆ, ವೀಡಿಯೋ ಮಾಡ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ನನಗೆ ಚಿಕನ್ ಪಾಕ್ಸ್ ಅದಾದಮೇಲೆ ಒಂದು ಸತಿ ಹೋಗಿದ್ದೆ, ಬಟ್ ಅದಾದಮೇಲೆ ಹೋಗಬೇಕು ಅದು ತುಂಬಾ ಅನ್ನಿಸ್ತಿತ್ತು. ಸೊ ಅದಕ್ಕೆ ನಾನು ಇದ್ರು ಕರೀತಿದ್ದಾರಲ್ವಾ, ಸೊ ಹೋಗ್ಬಿಡೋಣ ಅಂತಂದ್ಬಿಟ್ಟು ಹೋದ್ವಿ. ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ನಿಮಗೆ ಗೊತ್ತಲ್ವಾ ಹೆಂಗೆ ಜನ ಅಂತ, ನುಗ್ಲು ಮಾಡಿಕೊಂಡು ಹೋಗಿಯೇ ಬಿಡ್ತಾರೆ ದೇವರು ಅಂತಂದರೆ. ಬಟ್ ನನಗೆ ಹಂಗೆಲ್ಲ ಇಷ್ಟ ಅಲ್ಲ, ಹೆಂಗಾದರೂ ಹೋಗಲಿ ಪರವಾಗಿಲ್ಲ, ಸ್ವಲ್ಪ ಕಾಮಾಗಿ ಪೀಸ್ಫುಲ್ಲಾಗಿ ಹೋಗಬೇಕು. ಬಟ್ ಅಲ್ಲಿರೋ ಇದ್ದಿದ್ದ ಜನ ಅಂತೂ ತುಂಬ ತಳ್ಕೊಂಡು ನುಗ್ಕೊಂಡು ಒಟ್ಟಿನಲ್ಲಿ ಹೋಗಿಬಿಡ್ಬೇಕು ಒಳಗೆ ಪೂಜೆ ಮಾಡೋಕ್ಕೆ ಅನ್ನೋ ಥರ ಇದ್ದರು. ಅದಾದಮೇಲೆ ನಮ್ಮ ಅಮ್ಮಂದು ಬರ್ಡೇ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಮಾವ ಎಲ್ಲ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಕೇಕನ್ನು ಸೆಲೆಬ್ರೇಟ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಎಲ್ಲ ಕಟ್ ಮಾಡೋದಾದಮೇಲೆ ಅಷ್ಟೊತ್ತಿಗೆ ನೈಟ್ 7-8 o'clock ಆಗಿಬಿಟ್ಟಿತ್ತು. ಎಲ್ಲರೂ ಅವ್ರ ಮನೆಗೆ ಒಬ್ಬೊಬ್ಬರೇ ಹೋಗ್ತಾ ಹಂಗೆ ಎಲ್ಲ ಹೊರಟರು. ಸೊ ನನ್ನ ತಮ್ಮಗೂ ಕೂಡ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಅವನು ಅಜ್ಜಿ ಮನೆಗೆ ಹೊರಟೋದ. ಸೊ ನಾನು ಇನ್ನೇನು ಹಬ್ಬ ಅಲ್ವಾ, ಬೆಳಗ್ಗೆಯಿಂದ ಇದ್ದೆ ಮನೇಲೆ ಅಂತ ಅಂದ್ಬಿಟ್ಟು ಇವತ್ತೊಂದಿನ ಕನಿಕಾ ಮನೇಲಿ ಉಳ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ನಾನು ಕನಿಕಾ ಮನೆಗೆ ಹೊರಟೋದೆ. ಅಷ್ಟೊತ್ತಿಗೆ ಎಲ್ಲರೂ ಮನೆಗೆ ಹೊರಟರು. ಡ್ರೆಸ್ ಚೇಂಜ್ ಮಾಡಿಕೊಂಡು ಕನಿಕಾ ಮನೆಗೆ ಬಂದಿದ್ದೀನಿ. ಬಿಕಾಸ್ ಒಟ್ಟಿಗೆ ಇರೋಣ ಅಂತ. ಹೆಂಗಿದ್ರು ನಾಳೆ ರಜಾ ಇದೆ ಮಂಡೇಗೆ. ಸೊ ಇವಾಗ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದಲ್ಲ, ಸಮಥಿಂಗ್ ಏನಾದ್ರು ಮಾತಾಡಿಕೊಂಡು ಹಂಗೆ ಚಿಲ್ಔಟ್ ಮಾಡ್ತಾಯಿರ್ತೀವಿ. ಸೊ ಕಾಫಿನಾಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಟ್ಸ್ ಎ ಕೆಫೆ, ನಮ್ಮ ಮನೆ ಹತ್ರ ಕೆಫೆ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಡು ಮನೆಗೆ ಬಂದು ಮಲ್ಕೋಬೇಕು. ಇನ್ನು ಟೈಮ್ 8 o'clock ಅಷ್ಟೇ. 8:30 ಹಂಗಲ್ಲಿ ಹೋಗಿ 9:30 ಹಂಗೆ ಮನೆಗೆ ಬಂದ್ರೂ ಸಾಕು. ಸೊ ಡ್ರೆಸ್ ಚೇಂಜ್ ಮಾಡಿದೆ. ಲಿಟ್ರಲಿ 3 ಡ್ರೆಸ್ಸು ಚೇಂಜ್ ಮಾಡಿದ್ದು. ಆ ಡ್ರೆಸ್ಸಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ಟೆಂಪಲಲ್ಲಿ ನೀವು ನೋಡ್ದಂಗೆ ಅಷ್ಟು ಕ್ರೌಡ್ ಇತ್ತು, ಅಷ್ಟು ಕ್ರೌಡು. ಸೊ ಇವಾಗ ವೇಟ್ ಮಾಡ್ತಾಯಿದ್ದೀನಿ, ಹೋಗ್ಬಿಟ್ಟು ತಿನ್ಕೊಂಡು ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದ್ದಿರಲಿಲ್ಲ, ಅದಕ್ಕೆ ಅಲ್ಲೇ ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಬಂದ್ವಿ. ಮಸಾಲೆ ಪುರಿ, ಗೋಬಿ ಆ ಥರ. ಆವಾಗಲೂ ಆ ಕೆಫೆನ ಅಂದರೆ ಕಾಫಿನೋ ಕೆಫೆನ 11-11:30 ತನಕ ಓಪನ್ ಮಾಡ್ತಿದ್ರು. ಸೊ ಇವತ್ತು ಓಪನ್ ಮಾಡಿರಲಿಲ್ಲ, ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಚಾಟ್ಸ್ ಎಲ್ಲ ತಿನ್ಕೊಂಡು. ಗೋಬಿ ಜೊತೆಗೆ ನಮಗೆ ನಮ್ಮ ಕಡೆ ಹೊಸ ಥರ ಶುಗರ್ ಕೇನ್ ನಮ್ಮ ಕಬ್ಬು ಅಂತ ಓಪನ್ ಆಗಿದೆ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಎಳ್ನೀರು ಕುಡಿಬೇಕು ಅಂತ ಹೋದರೆ 50 rupees ಸುಮ್ಮನೆ ಖರ್ಚು. ಅದು ಬದಲು ಇಲ್ಲೇ ಕೋಲ್ಡಾಗಿ ಲೆಮನ್ ಎಲ್ಲ ಫ್ಲೇವರ್ಸ್ ಎಲ್ಲೂ 20 rupees 30 rupeesಗೆ ಶುಗರ್ ಕೇನ್ ಕೊಡ್ತಾರೆ. ಅದೇ ಬೆಸ್ಟು. ಸುಮ್ಮನೆ 50 ರೂಪಾಯಿ ಕೊಟ್ಬಿಟ್ಟು ಮೇಲ್ಗಡೆ 60 ಕೆಳಗಡೆ 50 ಮೇಡಮ್ ಅಂದ್ಬಿಡ್ತಾನೆ. ಏನೂ ಇರಲ್ಲ ಒಳಗೆ. ಚಂದಕ್ಕೆ ಏನಕ್ಕೆ ಕುಡಿಬೇಕು.
ಅಟ್ಲೀಸ್ಟ್ 20 ರೂಪಾಯಿಗೆ ಇದಾರು ಮಾಡ್ತಿದ್ದಾರೆ. ಇವ್ರಿಗೆ ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಬರ್ತೀವಿ ವೀಕ್ಲಿ ಒನ್ಸು. ಹೀಟ್ ಆದರೂ ಗಾಡಿ ಪಾರ್ಕ್ ಮಾಡಿಬಿಟ್ಟು ಕನಿಕಾ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ 2 hours ಜರ್ನಿ ಅವ್ರ ಮನೆಗೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ತಿಂದ್ಬಿಟ್ಟು ವಾಕ್ ಮಾಡಿಬಿಡ್ತೀನಿ. ಅವತ್ತೇ ಆರಗಿಸ್ಬಿಡ್ಬೇಕು ಅಂತ. ಅಂದರೆ ಡೈಲಿ ತಿನ್ನಲ್ಲ, ಯಾವಾಗಾದರೂ ತಿನ್ನಬೇಕು ಅನಿಸ್ದಾಗ. ಇವತ್ತು ವೀಕೆಂಡ್ ಅಲ್ವಾ, ಬೆಳಗ್ಗೆಯಿಂದ ಬೋಂಡ ಅದು ಇದು ಎಲ್ಲ ತಿಂದ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ದಟ್ಸ್ ಫಾರ್ ದ ಟುಡೇಸ್ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ and subscribe to my YouTube channel for more interesting videos, and don't forget to subscribe my Instagram account and YouTube channel. So ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.